ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಮಹಿಳಾ ಸಬಲೀಕರಣಕ್ಕಾಗಿ ಸುಮಾರು 50 ಅಕ್ಕ ಕೆಫೆ ನಿರ್ಮಾಣಕ್ಕೆ ಮುಂದಾಗಿತ್ತು. ಅದರಲ್ಲೂ ಹಾವೇರಿಯಲ್ಲಿ ಮಹಿಳೆಯರ ಬದಲು ತೃತೀಯ ಲಿಂಗಿಗಳಿಗಾಗಿ ಅಕ್ಕ ಕೆಫೆ ನಿರ್ಮಿಸಿತ್ತು. ತೃತೀಯ ಲಿಂಗಿಗಳಿಂದ ನಿರ್ವಹಣೆ ಆಗ್ತಾ ಇದ್ದ ರಾಜ್ಯದ ಏಕೈಕ ಅಕ್ಕ ಕೆಫೆ ಬಂದ್ ಆಗಿದೆ. ದೂರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸುವ ಜನಸಾಮಾನ್ಯರು ಊಟ ಮತ್ತು ಉಪಹಾರಕ್ಕಾಗಿ ಬೇರೆ ಕಡೆ ಹೋಗುವ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಜಿಲ್ಲಾಡಳಿತ ಕಚೇರಿಗೆ ಕೆಲಸಕ್ಕಾಗಿ ಆಗಮಿಸುವ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಆಹಾರ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅಕ್ಕ ಕೆಫೆ ಆರಂಭಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಾವೇರಿ ಜಿಲ್ಲೆ ಕಚೇರಿಯಲ್ಲಿ ಒಂದು ಅಕ್ಕ ಕ್ಯಾಂಟೀನ್ ಅಂತ ನಿರ್ಮಾಣವಾಗಿತ್ತು. ಅದರಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವ 8 ತಾಲೂಕು ಸಿಬ್ಬಂದಿಗಳು ಮತ್ತು ಎಲ್ಲ ನಮ್ಮ ಬಡವರು, ಬಗ್ಗರು, ಇತರೆ ಕಾರ್ಮಿಕರು ಎಲ್ಲ ಆಫೀಸ್ಗಳಿಗೆ ಬರ್ತಿದ್ರು. ಆ ಕಾರಣದಿಂದ ಕಡಿಮೆ ರೇಟ್ಗೆ ಆಹಾರ ಸಿಗುತ್ತೆ ಅನ್ನೋದನ್ನು ಒಂದು ಪ್ರೀತಿಯಿಂದ ಊಟ ಮಾಡ್ತಿದ್ರು. ಆ ವ್ಯವಸ್ಥೆ ಚೆನ್ನಾಗಿತ್ತು. ಇವತ್ತು ಕಾರಣಾಂತರದಿಂದ ಅದು ಬಂದಾಗಿದೆ. ಜಿಲ್ಲಾ ಆಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಗಮನಕ್ಕೆ ತಗೊಂಡು ಮತ್ತು ಆಹಾರವನ್ನು ರೆಡಿ ಮಾಡಿ ಎಲ್ಲ ಜನಾಂಗದವರು ಕಲ್ಪಿಸ್ಕೊಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಜಿಲ್ಲಾ DC ಆಫೀಸು ದೇವಗಿರಿ ಆ ಭಾಗದಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ಒಂದು ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಟೀ ವ್ಯವಸ್ಥೆ, ಒಂದು ಸರ್ಕಾರದ ಯೋಜನೆಯಲ್ಲಿ ಅಕ್ಕ ಕಾಫಿ ಅಂತ ಒಂದು ಕ್ಯಾಂಟೀನ್ ತೆರೆದಿದ್ರು. ಆ ಕ್ಯಾಂಟೀನ್ ಈಗ ಬಂದಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ದಯಮಾಡಿ ಅಕ್ಕ ಕಾಫಿ ಇದು ಏನಿದೆ ಅದನ್ನು ಮತ್ತೆ ಪುನರ್ ಆರಂಭ ಮಾಡಬೇಕು, ಜನರಿಗೆ ಅನುಕೂಲ ಮಾಡಬೇಕು. ಯಾಕಂದರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿತ್ತು. ನಾವು ಹೋದಾಗ ರೈತರು ಅಲ್ಲಿ ಪ್ರತಿಭಟನೆ ಮಾಡಿದಾಗ ಏನೋ ಒಂದು ಟೀ ಕುಡಲಿಕ್ಕೆ ಮತ್ತು ಆ ಉಪಹಾರವನ್ನು ಸೇವನೆ ಮಾಡಲಿಕ್ಕೆ ಹೋಗ್ತಿದ್ವಿ. ಎಲ್ಲ ಸ್ವಚ್ಛತೆಯಾಗಿ ಕೊಡ್ತಾಯಿದ್ರು, ಕಡಿಮೆ ದರದಲ್ಲಿ ನಮಗೆ ಸಿಗ್ತಾಯಿತ್ತು. ಇದರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾಯಿತ್ತು. ಅಕ್ಕ ಕಾಫಿ ಕ್ಯಾಂಪ್ ಬಂದಾಗಿರೋದ್ರಿಂದ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಕೂಡಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನು ಮತ್ತೆ ಪುನಃ ಪ್ರಾರಂಭಿಸಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದೆ.